ದೈವದರ್ಶನ ಅಫಿಷಿಯಲ್ ಚಾನೆಲ್ಗೆ ಸ್ವಾಗತ. ನೀವು ಮಾಡಿದ ಒಂದು ಸಣ್ಣ ತಪ್ಪು ಯಾರಿಗೂ ಗೊತ್ತಾಗದೆ ಹೋಗಬಹುದು ಎಂದು ನೀವು ಅಂದುಕೊಂಡಿದ್ದೀರಾ? ಆದರೆ ಒಂದು ದಿನ ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣ ಒಂದು ಪರದೆಯಲ್ಲಿ ಕಾಣಿಸಿಕೊಂಡರೆ ಏನ್ ಮಾಡ್ತೀರಾ? ನೀವು ಅದನ್ನು ನೋಡಲು ಧೈರ್ಯ ಪಡುತ್ತೀರಾ? ಓಂ ಪಾಪ ಪುಣ್ಯದ ಲೆಕ್ಕದ ರೋಚಕ ಮತ್ತು ಭಯಾನಕ ಆಳವಾದ ಕಥೆ ನೋಡೋಣ ಬನ್ನಿ. ಒಂದು ದೊಡ್ಡ ನಗರದಲ್ಲಿ ಅರ್ಜುನ ಎಂಬ ಯುವಕ ವಾಸಿಸುತ್ತಿದ್ದನು. ಅವನು ಬಹಳ ಚತುರ, ಎಲ್ಲ ಕೆಲಸದಲ್ಲಿ ಬುದ್ಧಿವಂತ, ಆದರೆ ಮನಸ್ಸಿನಲ್ಲಿ ಸ್ವಾರ್ಥ ತುಂಬಿಕೊಂಡಿದ್ದನು. ತುಂಬಾ ಜನರಿಗೆ ಮೋಸ ವಂಚನೆ ಮಾಡಿದ್ದ. ಆದರೆ ಅವನಿಗೆ ಜೀವನದಲ್ಲಿ ಒಂದು ನಂಬಿಕೆ ಇತ್ತು. ಈ ಜಗತ್ತಿನಲ್ಲಿ ನನ್ನನ್ನು ಯಾರು ನೋಡುತ್ತಾರೆ, ನಾನು ಹೇಗೆ ಬೇಕಾದರೂ ಬದುಕಬಹುದು ಎಂದು. ಅವನಿಗೆ ಹಣ, ಯಶಸ್ಸು, ಹೆಸರು ಮುಖ್ಯ. ಆದರೆ ಧರ್ಮ, ಸತ್ಯ, ಭಕ್ತಿ ಇವು ಅವನಿಗೆ ಅಷ್ಟಾಗಿ ಮುಖ್ಯವಾಗಿರಲಿಲ್ಲ. ಪ್ರತಿದಿನ ಅವನು ತನ್ನ ಕೆಲಸಕ್ಕೆ ಹೋಗುತ್ತಿದ್ದನು. ಹೊರಗೆ ನೋಡಿದರೆ ಅವನು ಒಳ್ಳೆಯವನಂತೆ ಕಾಣಿಸುತ್ತಿದ್ದ. ಜನರೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದ, ಸಹಾಯ ಮಾಡುತ್ತಿರುವಂತೆ ತೋರುತ್ತಿದ್ದ. ಆದರೆ ಅವನ ಮನಸ್ಸಿನೊಳಗೆ ಬೇರೆ ಆಟ ನಡೆಯುತ್ತಿತ್ತು. ಇದರಿಂದ ನನಗೆ ಏನು ಲಾಭ? ಇವನನ್ನು ನಾನು ಹೇಗೆ ಬಳಸಿಕೊಳ್ಳಬಹುದು? ಇವು ಅವನ ದಿನನಿತ್ಯದ ಮಾಸ್ಟರ್ ಐಡಿಯಾಗಳು ತಲೆಯಲ್ಲಿ ಓಡುತ್ತಿದ್ದವು. ಒಂದು ದಿನ ಅರ್ಜುನನು ರಸ್ತೆಯಲ್ಲಿ ಹೋಗುತ್ತಿದ್ದಾಗ ಒಬ್ಬ ವೃದ್ಧನು ಏನೋ ಸಮಸ್ಯೆಯಾಗಿ ರಸ್ತೆಯಲ್ಲಿ ಬಿದ್ದಿದ್ದ. ಜನರು ನೋಡುತ್ತಾ ಹೋಗುತ್ತಿದ್ದರು. ಯಾರೂ ಸಹಾಯ ಮಾಡಲಿಲ್ಲ. ಅರ್ಜುನನು ಕೂಡ ಮುಂದೆ ನಡೆದು ಹೋದನು. ಆದರೆ ಕೆಲವು ನಿಮಿಷಗಳು ನಂತರ ಅವನು ಅಲ್ಲೇ ನಿಂತನು. ಅವನ ಮನಸ್ಸಿನಲ್ಲಿ ಎರಡು ಧ್ವನಿಗಳು ಕೇಳಿಸುತ್ತಿದ್ದವು. ಅವನಿಗೆ ನೀನು ಹೋಗಿ ಸಹಾಯ ಮಾಡಬೇಡ ಎಂದು ಕೇಳಿಸಿತು. ಇಲ್ಲ, ಅವನಿಗೆ ಸಹಾಯ ಮಾಡು ಎಂಬ ಧ್ವನಿ ಇನ್ನೊಂದು ಬಾರಿ ಕೇಳಿಬರುತ್ತಿತ್ತು. ಕೊನೆಗೆ ಅವನು ಹಿಂದಿರುಗಿದನು. ಅವನು ವೃದ್ಧನನ್ನು ಎಬ್ಬಿಸಿದನು, ಆಸ್ಪತ್ರೆಗೆ ಕರೆದೊಯ್ದನು, ಔಷಧಿ ತೆಗೆದುಕೊಟ್ಟು ಮನೆಗೆ ಕಳುಹಿಸಿದನು. ವೃದ್ಧನು ಕಣ್ಣೀರಿನಿಂದ ಹೇಳಿದನು, ಮಗನೇ, ದೇವರು ನಿನ್ನನ್ನು ಕಾಪಾಡಲಿ, ನಿನಗೆ ಪುಣ್ಯದ ಫಲ ಸಿಗಲಿ ಎಂದನು. ಆಗ ಅರ್ಜುನನ ಮುಖದಲ್ಲಿ ಒಂದು ಸಣ್ಣ ನಗು ಬಂತು. ಆದರೆ ಅವನ ಮನಸ್ಸು ಹೇಳಿತು, ಇದರಿಂದ ನನಗೆ ಏನು ಲಾಭ ಅಂತ ಅಂದುಕೊಂಡನು. ಇದೇ ರೀತಿ ಒಂದು ದಿನ ಕೆಟ್ಟ ಕೆಲಸ ಅತಿ ಲಾಭಕ್ಕಾಗಿ ಮಾಡಿಬಿಟ್ಟ. ಅರ್ಜುನ ತನ್ನ ವ್ಯವಹಾರದಲ್ಲಿ ಒಬ್ಬನಿಗೆ ಸುಳ್ಳು ಹೇಳಿ ಯಾಮಾರಿಸಿ ದೊಡ್ಡ ಹಣ ಪಡೆದುಕೊಂಡನು. ಅವನು ಖುಷಿಯಿಂದ ತನ್ನ ಸ್ನೇಹಿತರ ಜೊತೆ ಪಾರ್ಟಿ ಮಾಡಿದ್ದನು. ಅವನ ಮನಸ್ಸಿನಲ್ಲಿ ಒಂದು ಮಾತು ಕೇಳಿಸುತ್ತಿತ್ತು, ನನಗೆ ಹಣ ಬಂದರೆ ಸಾಕು ಅಂತ, ಬೇರೆಯವನು ಹೇಗಾದರೂ ಇರಲಿ ಅಂತ. ಹೀಗೆ ದಿನಗಳು ಕಳೆಯುತ್ತಾ ಹೋದವು. ಒಂದು ರಾತ್ರಿ ಅರ್ಜುನ ಆಳವಾದ ಗಾಢ ನಿದ್ರೆಯಲ್ಲಿದ್ದನು. ಅಕಸ್ಮಾತ್ ಅವನು ಒಂದು ವಿಚಿತ್ರ ಕನಸು ಕಂಡನು. ಅವನು ಒಂದು ಕತ್ತಲೆಯ ದಾರಿಯಲ್ಲಿ ನಡೆಯುತ್ತಿದ್ದನು. ಮುಂದೆ ಒಂದು ದೊಡ್ಡ ದಿವ್ಯವಾದ ಶಕ್ತಿಯುತ ಬೆಳಕು ಕಾಣಿಸಿತು. ಅವನು ಹೆದರಿಕೊಂಡಿದ್ದರೂ ಆ ಬೆಳಕಿನ ಕಡೆಗೆ ನಡೆಯಲು ಶುರು ಮಾಡಿದನು. ಅವನು ಹತ್ತಿರ ಹೋಗುತ್ತಿದ್ದಂತೆ ಅಲ್ಲಿ ಒಂದು ಭವ್ಯವಾದ ಲೋಕ, ಭವ್ಯವಾದ ಸಭೆ ಅವನ ಮುಂದೆ ಕಾಣಿಸಿತು. ಅದು ಸಾಮಾನ್ಯ ಸ್ಥಳವಲ್ಲ, ಅದು ಯಮಧರ್ಮರಾಜನ ಮಾಯಾ ದಿವ್ಯ ಸಭೆ. ಅಂದರೆ ಅದು ದಿವ್ಯ ಶಕ್ತಿಯ ನ್ಯಾಯಾಲಯ. ಅರ್ಜುನನು ನಡುಗುತ್ತಾ ಒಳಗೆ ನಿಂತನು. ಅಲ್ಲಿ ಸಾವಿರಾರು ಆತ್ಮಗಳು ನಿಂತಿದ್ದವು. ಎಲ್ಲರೂ ತಮ್ಮ ಲೆಕ್ಕ ಕೇಳಲು ಕಾಯುತ್ತಿದ್ದರು. ಆ ಸಮಯದಲ್ಲಿ ಒಬ್ಬ ದಿವ್ಯ ವ್ಯಕ್ತಿ ಮುಂದೆ ಬಂದರು. ಅವರೇ ಚಿತ್ರಗುಪ್ತ. ಅವರ ಕೈಯಲ್ಲಿ ಒಂದು ಪ್ರಕಾಶಮಾನವಾದ ದಿವ್ಯ ಶಕ್ತಿಯಿಂದ ಕೂಡಿರುವ ಪುಸ್ತಕ ಇತ್ತು. ಅವರು ಅರ್ಜುನನ ಕಡೆ ನೋಡಿದರು. ಮುಗ್ಧವಾಗಿ ಹೇಳಿದರು, ಅರ್ಜುನ, ನೋಡು, ಇದು ನಿನ್ನ ಜೀವನದ ಪ್ರತಿಯೊಂದು ಕ್ಷಣದ ಲೆಕ್ಕ, ಅಂದರೆ ಜೀವನದ ಪರದೆ ಎಂದರು. ಒಂದು ಕ್ಷಣ ಇವನಿಗೆ ತಲೆ ಕೆಟ್ಟು ಹೋಯಿತು. ಚಿತ್ರಗುಪ್ತನು ಇವನ ಎಲ್ಲಾ ಪಾಪಕರ್ಮ, ಮೋಸ, ವಂಚನೆ, ಅತಿಯಾಸೆ ಪ್ರತಿಯೊಂದನ್ನು ಚಿತ್ರಗುಪ್ತನು ಸಿನಿಮಾದ ಹಾಗೆ ತೋರಿಸಿಬಿಟ್ಟ. ಅದರ ಮೇಲೆ ಅವನ ಜೀವನದ ಪ್ರತಿಯೊಂದು ಕ್ಷಣ ಕಾಣಿಸತೊಡಗಿತು. ಅವನು ವೃದ್ಧನಿಗೆ ಸಹಾಯ ಮಾಡಿದ ದೃಶ್ಯ ಬೆಳಕಿನಂತೆ ಹೊಳೆಯುತ್ತಿತ್ತು. ಅವನು ಮೋಸ ಮಾಡಿದ ಕ್ಷಣಗಳು ಕತ್ತಲೆಯಂತೆ ಕಾಣಿಸುತ್ತಿತ್ತು. ಅರ್ಜುನನು ಒಂದು ಕ್ಷಣ ಬೆಚ್ಚಿಬಿದ್ದನು. ಇದು ಎಲ್ಲವೂ ದಾಖಲಾಗಿದೆಯಾ ಎಂದು ಕೇಳಿದನು. ಆಗ ಚಿತ್ರಗುಪ್ತನು ಉತ್ತರಿಸಿದರು, ಹೌದು, ನೀನು ಮಾಡಿದ ಪ್ರತಿಯೊಂದು ಕೆಲಸ, ಎಲ್ಲ ಮಾತುಗಳು, ಕೆಟ್ಟ ಮತ್ತು ಒಳ್ಳೆಯ ಯೋಚನೆ ಕೂಡ ಪ್ರತಿ ಬಾರಿಯೂ ರೆಕಾರ್ಡ್ ಆಗುತ್ತಾನೆ ಹೋಗುತ್ತೆ ಎಂದರು. ಇದು 100ಕ್ಕೆ 100 ಭಾಗ ಸತ್ಯವಾದ ಮಾತು ಎಂದು ಅವನಿಗೆ ಅರ್ಥ ಆಯಿತು. ಅರ್ಜುನನು ಮತ್ತಷ್ಟು ಭಯಪಟ್ಟನು. ಅವನು ಚಿತ್ರಗುಪ್ತನ ಬಳಿ ಕೇಳಿದನು, ನಾನು ಮನಸ್ಸಿನಲ್ಲಿ ಅಂದುಕೊಂಡಿದ್ದು, ಆಸೆಪಟ್ಟಿದ್ದು ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತದಾ ಎಂದು ಇವನು ಕೇಳುತ್ತಾನೆ. ಆಗ ಚಿತ್ರಗುಪ್ತರು ನನಗೆ ತಿಳಿಯದ ವಿಷಯವೇ ಇಲ್ಲ ಎಂದು ಇವನಿಗೆ ಬೆದರಿಸುತ್ತಾರೆ. ಆಗ ತಕ್ಷಣ ಇವನು ಅರಿತುಕೊಂಡನು. ತೀರ್ಪು. ಆ ಸಮಯದಲ್ಲಿ ಯಮಧರ್ಮರಾಜನು ಮಾತನಾಡಿದರು, ಅರ್ಜುನ, ನಿನ್ನ ಜೀವನದಲ್ಲಿ ಪುಣ್ಯವೂ ಇದೆ, ಅತಿಯಾಗಿ ಪಾಪವೂ ಇದೆ.
ಆದರೆ ನಿನ್ನ ಉದ್ದೇಶ ಯಾವುದು ಶುದ್ಧವಾಗಿಲ್ಲ ಎಂದು ಯಮಧರ್ಮರಾಯ ಇವನಿಗೆ ತಿಳಿಸುತ್ತಾರೆ. ನಿನಗೆ ಇನ್ನೂ ಒಂದು ಅವಕಾಶ ಇದೆ, ಕೊನೆಯ ಅವಕಾಶ. ಅರ್ಜುನನು ಆಶ್ಚರ್ಯದಿಂದ ಕೇಳಿದನು, ಏನು ಅವಕಾಶ? ಯಮಧರ್ಮರಾಜನು ಹೇಳಿದರು, ಇದು ಕೇವಲ ಕನಸು. ಈ ಕನಸು ಪ್ರತಿಯೊಬ್ಬರಿಗೂ ಬೀಳುವುದಿಲ್ಲ. ನೀನು ಇನ್ನೂ ಜೀವಂತ ಇದ್ದೀಯಾ. ನಿನ್ನ ಜೀವನವನ್ನು ಬದಲಾಯಿಸಲು ಇದು ಕೊನೆಯ ಅವಕಾಶ ಎಂದು ಎಚ್ಚರಿಸುತ್ತಾರೆ. ತಕ್ಷಣ ಅರ್ಜುನನು ಏಕಾಏಕಿ ಎಚ್ಚರಗೊಂಡನು. ಅವನ ಹೃದಯ ಜೋರಾಗಿ ಬಡಿತ ಹೊಡೆಯುತ್ತಿತ್ತು. ಅವನು ಕನ್ನಡಿಯ ಮುಂದೆ ನಿಂತು ತನ್ನನ್ನು ನೋಡಿದನು. ಆ ದಿನದಿಂದ ಅವನ ಜೀವನವೇ ಬದಲಾಯಿತು. ಅವನು ನಿಜವಾಗಿಯೂ ಸಹಾಯ ಮಾಡಲು ಶುರು ಮಾಡಿದನು. ಸುಳ್ಳು ಹೇಳುವುದನ್ನು ನಿಲ್ಲಿಸಿದನು. ಎಲ್ಲರ ಮೇಲೆ ಗೌರವ ತೋರಿಸಿದ. ಸ್ವಾರ್ಥವನ್ನು ಬಿಟ್ಟುಬಿಟ್ಟನು. ದಾನಧರ್ಮ ಮಾಡಲು ಶುರು ಮಾಡಿದನು. ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಗೌರವ ನೀಡಿದ. ಯಾರನ್ನೂ ಕೆಟ್ಟ ದೃಷ್ಟಿಯಿಂದ ನೋಡಲಿಲ್ಲ. ಪ್ರತಿಯೊಂದು ಅವನು ಅರ್ಥ ಮಾಡಿಕೊಂಡನು. ಜೀವನ ಒಂದು ಅವಕಾಶ. ಪ್ರತಿ ಕ್ಷಣವೂ ಲೆಕ್ಕವಾಗುತ್ತಿದೆ. ನಮ್ಮನ್ನು ಒಂದು ದಿವ್ಯ ಶಕ್ತಿ ನೋಡುತ್ತೆ ಎಂದರು. ಈ ಕಥೆಯಲ್ಲಿರುವ ಮಹತ್ವದ ಸತ್ಯ, ಪಾಪ ಪುಣ್ಯ ಕೇವಲ ಕೆಲಸಗಳಿಂದಲ್ಲ, ನಿಮ್ಮ ಮನಸ್ಸಿನ ಉದ್ದೇಶದಿಂದ ನಿರ್ಧಾರವಾಗುತ್ತದೆ. ಯಾರು ನೋಡದಿದ್ದರೂ ದೇವರು ನೋಡುತ್ತಿದ್ದಾನೆ ಎಂದರು. ಪ್ರತಿಯೊಂದು ಕ್ಷಣವೂ ದಾಖಲಾಗುತ್ತಿದೆ ಎಂದರು. ಒಂದು ದಿನ ನಿಮ್ಮ ಜೀವನವು ಒಂದು ಪರದೆಯಲ್ಲಿ ಕಾಣಿಸುತ್ತದೆ. ಆ ದಿನ ನೀವು ಹೆಮ್ಮೆ ಪಡುತ್ತೀರಾ ಅಥವಾ ಪಶ್ಚಾತ್ತಾಪ ಪಡುತ್ತೀರಾ? ನಿಜ ಜೀವನದ ಸತ್ಯ ಕಥೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.